ಐಟಿಪಿಬಿ ನಗರದ 60ರಿಂದ 70 ಸಾವಿರ ಟೆಕ್ಕಿಗಳು ಕೆಲಸ ಮಾಡುವ ಸ್ಥಳ. ಇಂತಹ ಪ್ರದೇಶದಲ್ಲಿ ಮೆಟ್ರೋ ಹತ್ತೋದಕ್ಕೆ ಅಲ್ಲಿನ ಟೆಕ್ಕಿಗಳು ನಿತ್ಯ ಪರದಾಡ್ತಿದ್ರು. ಆದ್ರೀಗ ಕ್ಯಾಪಿಟಲ್ ಲ್ಯಾಂಡ್ ಇಂಡಿಯಾ ಟ್ರಸ್ಟ್ನಿಂದ ಅಲ್ಲೊಂದು ಅದ್ಭುತ ಸ್ಕೈ ವಾಕ್ ನಿರ್ಮಿಸಲಾಗಿದೆ. ಎಲ್ಇಡಿ ಲೈಟ್ ಆಕರ್ಷಣೆ, ಆಕಾಶಕ್ಕೆ ಏಣಿ ಹಾಕಿದಂತಿರುವ ಮೆಟ್ಟಿಲುಗಳು, ಮೆಟ್ರೋ ಹತ್ತಲು ರಸ್ತೆ ದಾಟಲು ಹೆಣಗಾಡ್ತಿದ್ದ ಟೆಕ್ಕಿಗಳು ಈಗ ಸಲೀಸಾಗಿ ಮೆಟ್ರೋ ನಿಲ್ದಾಣಕ್ಕೆ ತೆರಳುತ್ತಿದ್ದಾರೆ. ಮೆಟ್ರೋ ನಿಲ್ದಾಣ ತಲುಪಲು ಐಟಿಬಿಪಿ ಹೈಟೆಕ್ ಸ್ಕೈವಾಕ್. ನೂತನ ಸ್ಕೈವಾಕ್ ನೋಡಿ ಫುಲ್ ಖುಷ್ ಆದ ಟೆಕ್ಕಿಗಳು. ಹೌದು, ವೈಟ್ಫೀಲ್ಡ್ನಿಂದ ಜಲ್ಲಘಟ್ಟ ಸಂಪರ್ಕ ಕಲ್ಪಿಸುವ ಪರ್ಪಲ್ ಲೈನ್ನಲ್ಲಿ ಕ್ಯಾಪಿಟಲ್ ಲ್ಯಾಂಡ್ ಕಂಪನಿ 30 ಕೋಟಿ ವೆಚ್ಚದಲ್ಲಿ ಐಟಿಬಿಪಿ ಹೈಟೆಕ್ ಸ್ಕೈವಾಕ್ ನಿರ್ಮಿಸಿದೆ. ಕ್ಯಾಪಿಟಲ್ ಲ್ಯಾಂಡ್ ಇಂಡಿಯಾ ಟ್ರಸ್ಟ್ನ ಸಿಇಒ ಗೌರಿಶಂಕರ ನಾಗಭೂಷಣ ಹಾಗೂ ಬಿಎಂಆರ್ಸಿಎಲ್ನ ಪ್ರಾಜೆಕ್ಟ್ ಮತ್ತು ಪ್ಲಾನಿಂಗ್ ಡೈರೆಕ್ಟರ್ ಸುಬ್ರಹ್ಮಣ್ಯ ಗಡುಗೆ ಈ ನೂತನ ಹೈಟೆಕ್ ಸ್ಕೈವಾಕ್ಗೆ ಇಂದು ಚಾಲನೆ ನೀಡಿದರು. ಐಟಿಬಿಟಿ ಕಂಪನಿಗಳಿಗೆ ಸಂಪರ್ಕ ಕಲ್ಪಿಸುವಂತಹ ಒಂದು ಸ್ಕೈವಾಕ್ ಏನು ನಿರ್ಮಾಣವಾಗಿದೆ ಅದರ ಮುಂಭಾಗದಲ್ಲಿದ್ದೀನಿ. ನಾನು ಕೂಡ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಈಗಾಗಲೇ ಈ ಒಂದು ಸ್ಕೈವಾಕಿಗೆ ಚಾಲನೆಯನ್ನು ಕೂಡ ಕೊಟ್ಟಿರುವಂತಂದ್ರೆ ಪರ್ಪಲ್ ಲೈನ್ ವೈಟ್ ಫೀಲ್ಡ್ ನಿಂದ ಚಲ್ಲಘಟ್ಟಕ್ಕೆ ಸಂಪರ್ಕ ಕಲ್ಪಿಸುವಂತಹ ಈ ಒಂದು ಪರ್ಪಲ್ ಲೈನ್. ಈ ಪರ್ಪಲ್ ಲೈನ್ ನಲ್ಲಿ ಬರುವಂತಹ ಪಟ್ಟಂದೂರು ಅಗ್ರಹಾರ ಮೆಟ್ರೋ ಸ್ಟೇಷನ್ ನಿಂದ ಐಟಿಪಿಬಿಗೆ ಸಂಪರ್ಕ ಕಲ್ಪಿಸುವಂತಹ ಈ ಒಂದು ಸ್ಕೈವಾಕ್ ನಿರ್ಮಾಣವಾಗಿರುವಂತದ್ದು. 100 ಮೀಟರ್ ಉದ್ದದ ಈ ಸ್ಕೈವಾಕ್ನಲ್ಲಿ 18 ಸಿಸಿ ಕ್ಯಾಮೆರಾ, ಎಲ್ಇಡಿ ಲೈಟಿಂಗ್ ವ್ಯವಸ್ಥೆ, ಎಸ್ಕಲೇಟರ್ ಮತ್ತು ಮೆಟಲ್ ಡಿಟೆಕ್ಟರ್ ಅಳವಡಿಸಲಾಗಿದೆ. ಜೊತೆಗೆ ಪಟ್ಟಂದೂರು ಅಗ್ರಹಾರ ಮೆಟ್ರೋ ಸ್ಟೇಷನ್ನಿಂದ ಪಾರ್ಕ್ ಸ್ಕ್ವೇರ್ ಮಾಲ್ ಮತ್ತು ಐಟಿಬಿಪಿಗೆ ಹೋಗಲು 2 ಪ್ರತ್ಯೇಕ ವ್ಯವಸ್ಥೆ ಮಾಡಲಾಗಿದೆ. ಇದು ಕವರ್ಡ್ ಸ್ಪೇಸ್ ಆಗಿರುವುದರಿಂದ ಇದಕ್ಕೆ ಮಳೆ ಮತ್ತು ಬಿಸಿಲಿಗೂ ಪ್ರೊಟೆಕ್ಷನ್ ಇದೆ. ಅದನ್ನೆಲ್ಲ ಒಳಗೊಂಡಿರುವ ಇದಕ್ಕೆ ಎಸ್ಕಲೇಟರ್ ಇದೆ, ಲಿಫ್ಟ್ ಇದೆ, ಎಲ್ಲ ಇದೆ. ಸೊ ಎಲ್ಲರೂ ಸುಲಭವಾಗಿ ನೇರವಾಗಿ ಮೆಟ್ರೋ ಸ್ಟೇಷನ್ನಿಗೆ ಸೇರಬಹುದು. ಮೆಟ್ರೋ ಟಿಕೆಟ್ ದರ ಏರಿಸದಂತೆ ತೇಜಸ್ವಿ ಸೂರ್ಯ ಪತ್ರ. ಇನ್ನು ಕಳೆದ ಫೆಬ್ರವರಿಯಲ್ಲಿ ಮೆಟ್ರೋ ಟಿಕೆಟ್ ದರವನ್ನ ಶೇಕಡ 105.5ರಷ್ಟು ಏರಿಕೆ ಮಾಡಲಾಗಿತ್ತು. ಆಕ್ರೋಶ ವ್ಯಕ್ತವಾದ ಬಳಿಕ ಅದನ್ನ ಶೇಕಡ 71.5ಕ್ಕೆ ಇಳಿಸಲಾಗಿತ್ತು. ಆದ್ರೀಗ ಭರ್ತಿ 1 ವರ್ಷ ಆದ್ಮೇಲೆ ಇದೇ ಫೆಬ್ರವರಿಯಲ್ಲಿ ಮತ್ತೆ ಶೇಕಡ 5ರಷ್ಟು ಟಿಕೆಟ್ ದರ ಏರಿಕೆಗೆ ಬಿಎಂಆರ್ಸಿಎಲ್ ಅಧಿಕಾರಿಗಳು ಸಿದ್ಧತೆ ನಡೆಸಿದ್ದಾರೆ. ಆದರೆ ಮೆಟ್ರೋ ದರ ನಿಗದಿ ಸಮಿತಿಯನ್ನ ಪುನರ್ ರಚಿಸಬೇಕು ಅಂತ ಬೆಂಗಳೂರು ದಕ್ಷಿಣ ಸಂಸದ ತೇಜಸ್ವಿ ಸೂರ್ಯ ಕೇಂದ್ರ ಸಚಿವ ಮನೋಹರ್ ಲಾಲ್ ಖಟ್ಟರ್, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಹಾಗೂ ಬೆಂಗಳೂರು ಉಸ್ತುವಾರಿ ಸಚಿವ ಡಿಕೆ ಶಿವಕುಮಾರ್ಗೆ ಪತ್ರ ಬರೆದಿದ್ದಾರೆ. ಅತ್ತ ಪ್ರಯಾಣಿಕರು ಕೂಡ ಮತ್ತೆ ಟಿಕೆಟ್ ದರ ಹೆಚ್ಚಳಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೆಚ್ಚಳ ಮಾಡೋದು ಸರಿಯಲ್ಲ. ಯಾಕೆಂದರೆ ಸಂಬಳ ಬರೋದೇ ಕೆಲವೊಮ್ಮೆ 10-15 ಸಾವಿರ. ಕಾಂಟ್ರಾಕ್ಟ್ ಬೇಸಿಸಲ್ಲಿ ಇರೋರಿಗಂತೂ ತುಂಬ ಕಷ್ಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಂಥವ್ರಿಗೆ ಟಿಕೆಟ್ ಬೆಲೆಗಳು ಜಾಸ್ತಿ ಆದಾಗ ತುಂಬ ಕಷ್ಟ ಆಗುತ್ತೆ. ಅದರಿಂದ ಇದು ಏರಿಕೆ ಮಾಡೋದು ನನಗಂತೂ ಸರಿಯಲ್ಲ ಅಂತ ಅನ್ಸುತ್ತೆ. ಇನ್ನು ಸೇವ್ ಬೆಂಗಳೂರು ಕಮಿಟಿ, ಬೆಂಗಳೂರು ಮೆಟ್ರೋ ಪ್ರಯಾಣಿಕರ ವೇದಿಕೆಯಿಂದಲೂ ತೀವ್ರ ಅಸಮಾಧಾನ ವ್ಯಕ್ತವಾಗಿದೆ. ಮೆಟ್ರೋ ಟಿಕೆಟ್ ದರ ಏರಿಕೆಗೆ ಮುಂದಾದರೆ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ. ಒಂದು ಸಾರ್ವಜನಿಕ ಸಾರಿಗೆ ವ್ಯವಸ್ಥೆ ಜನಗಳಿಗೆ ಹತ್ತಿರವಾಗಿ ಇರಬೇಕು ಹೊರತು ಜನಗಳಿಂದ ಲಾಭ ಮಾಡಿಕೊಂಡು ಹಣವನ್ನು ದೋಚುವಂತ ಮನಸ್ಥಿತಿ ಇಟ್ಕೊಳ್ಬಾರ್ದಲ್ಲಿ. ಅದಕ್ಕಾಗಿ ಬಿಎಂಆರ್ಸಿಎಲ್ ಹೊಸ ಆದಾಯ ಮೂಲಗಳನ್ನ ಹುಡುಕೊಳ್ಬೇಕು, ಹೊಸ ಸಂಪನ್ಮೂಲಗಳ ಕ್ರೋಢೀಕರಣ ಮಾಡ್ಕೋಬೇಕು. ದರ ಏರಿಕೆ ಮಾಡೋದು ಒಂದೇ ದಾರಿಯಲ್ಲ, ಜನಗಳ ಜೇಬಿಗೆ ಕೈ ಹಾಕ್ತಕ್ಕಂಥ ಕೆಲಸ ಮಾಡಕ್ಕೆ ಹೋಗಬಾರ್ದು. ಹಾಗಾಗಿ ಸ್ನೇಹಿತರೆ, ಈ ಬಾರಿ ನಾವು ದರ ಏರಿಕೆ ಮಾಡೋಕ್ಕೆ ನಮ್ಮ ಮೆಟ್ರೋ ಮುಂದಾದ್ರೆ ಕೈ ಕಟ್ಕೊಂಡು ಕೂತ್ಕೋಬಾರ್ದು ಅಥವಾ ಬೈಕೊಂಡು ಕೂತ್ಕೋಬಾರ್ದು. ಆದರೆ ಬಿಎಂಆರ್ಸಿಎಲ್ ಈ ಎಚ್ಚರಿಕೆಗಳಿಗೆ ಮಣಿಯುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ. ಕಿರಣ್ ಸೂರ್ಯ, ಟಿವಿ9 ಬೆಂಗಳೂರು.